ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಬೆಳಗಿನ ನಾಷ್ಟಕ್ಕಾದರೂ ಆಗಲಿ ಇಲ್ಲ ಮಕ್ಕಳ ಲಂಚ್ ಬಾಕ್ಸಿಗಾದರೂ ಆಗಲಿ ಬೇಗ ಮತ್ತು ಸುಲಭವಾಗಿ ಮಾಡುವಂಥ ತುಪ್ಪದ ಪುದೀನ ರೈಸ್ ಮಾಡಾಕತ್ತೀನಿ. ಆ ಪುದೀನ ರೈಸ್ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾ ಈಗ ಒಂದು ಪಾತ್ರೆ ಇಟ್ಕೊತೇನೆ ರೀ. ಈಗ ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕೋತೇನೆ ರೀ. ಇದು ತುಪ್ಪ ಬಿಸಿ ಆಗ್ಬೇಕ್ರಿ. ನಾನು 1 ಕಪ್ ಶೇಂಗಾದ ಕಾಳು ತೊಗೊಂಡಿನಿ ರೀ, ಅವು ಹಾಕೋತೀನಿ. ಅರ್ಧ ಇಲ್ಲಿ ಹಾಕೋತೀನಿ, ಅರ್ಧ ಒಗ್ಗರಣೆಗೆ ಹಾಕೋತೀನಿ. ಒಂದು 4 ರಿಂದ 5 ಹಸಿಮೆಣಸಿಕಾಯಿ ತೊಗೊಂಡಿನಿ ರೀ, ಅವು ಹಾಕೋತೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕೋಬೋದು ರೀ. ಇದು ಪುದೀನ ರೈಸು ಖಾರವಾಗಿದ್ರೆ ಮಸ್ತಾಗಿರ್ತೈತೆ. ತಂದು 4-5 ಹಾಕ್ಕೊಂಡಿನಿ ರೀ, ನೀವು ನೋಡ್ಕೊಂಡು ಹೆಚ್ಚು ಕಮ್ಮಿ ಹಾಕೋಬೋದು ರೀ. ಈಗ ನಾ 1 ಕಟ್ ಪುದೀನ ಸೊಪ್ಪು ತೊಗೊಂಡಿನಿ, ಅದನ್ನು ಹಾಕೋತೀನಿ. ನಾ 1 ಕಟ್ ಪೂರ್ತಿ ಪುದೀನ ಸೊಪ್ಪು ತೊಗೊಂಡಿದ್ದೆ ರೀ. ಕರಿಗೆ ಎಷ್ಟು ಆಯ್ತು ನೋಡ್ರಿ. ಯಾವುದೇ ಸೊಪ್ಪಾದರೂ ಬಿಸಿ ಮಾಡಿದ ತಕ್ಷಣ ಕರಿಗೆ ಸ್ವಲ್ಪ ಆಗುತ್ತೆ ರೀ. ನಾನೀಗ ಇದು ಹುರಿದು ಮಾಡಾಕತ್ತೀನಿ ರೀ. ಸೊಪ್ಪು ಮೆಣಸಿನ್ಕಾಯಿ ಎಲ್ಲ ನೀವು ಹಸಿ ಸೊಪ್ಪು ಮೆಣಸಿನ್ಕಾಯಿ ಎಲ್ಲ ಮಿಕ್ಸಿಯಲ್ಲಿ ರುಬ್ಕೊಂಬಂದು ಆಮೇಲೆ ಒಗ್ಗರಣೆ ಹಾಕೋಬೋದು. ಈಗ ನಾನು ಹುರ್ಕೊಳಕತ್ತೀನಿ. ಈಗ ಹುರಿದು ರುಬ್ಕೊಂಬಂದು ಒಗ್ಗರಣೆ ಮಾಡ್ಕೊತೀನಿ. ನೋಡಿ, ಈ ರೀತಿ ಚಲೋ ಹೊತ್ತಿನಾಗೆ ಹುರ್ಕೋಬೇಕ್ರಿ. ಯಾಕಂದ್ರೆ ಹಸಿ ಮೆಣಸಿನ್ಕಾಯಿದು ಪುದೀನದು ಹಸಿ ಸ್ಮೆಲ್ ಹೋಗ್ಬೇಕ್ರಿ, ಅಲ್ಲಿವರೆಗೆ ನೀವು ಹುರ್ಕೋಬೇಕಾಗ್ತದೆ. ಬೆಳಗಿನ ನಾಷ್ಟಕ್ಕೆ ಅರ್ಜೆಂಟಲ್ಲಿ ಏನು ಮಾಡೋದಪ್ಪ ಅಂತಂದಾಗ ಬೆಳಗಿನ ನಾಷ್ಟಕ್ಕೂ ಆಗುತ್ತೆ, ಮಕ್ಕಳ ಲಂಚ್ ಬಾಕ್ಸಿಗೂ ಆಗುತ್ತೆ, ಬೇಗನೆ ಮಾಡ್ಕೊಂಬಿಡ್ಬೋದು. 1 ಕಟ್ ಪುದೀನ ಸೊಪ್ಪಿತ್ತಂದ್ರೆ ಬೇಗನೆ ರೈಸ್ ಬಾತ್ ರೆಡಿ ಆಗಿಬಿಡ್ತೈತೆ. ನೋಡಿ, ನಾ ಹಾಕಬೇಕಾದ್ರೆ ಎಷ್ಟಿತ್ತು, ಈಗ ಎಷ್ಟಾಗೈತೆ ನೋಡಿ. ನೀವು ವಿಡಿಯೋದಾಗ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಈ ರೀತಿ ಚಲೋ ಹೊತ್ತಿನಾಗೆ ಹುರ್ಕೋಬೇಕ್ರಿ. ಈಗ ಇದಕ್ಕೊಂದು ಸ್ವಲ್ಪ ನಾನು ಜೀರಿಗೆ ಹಾಕೋತೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿನಿ, ಬೆಳ್ಳುಳ್ಳಿನೂ ಹಾಕೋತೀನಿ. ಇವನು ಒಂದು ಸ್ವಲ್ಪ ಹುರಿಬೇಕಾಗ್ತದೆ. ಇದು ಸ್ವಲ್ಪ ತಣ್ಣಗಾಗುತ್ತೆ. ತಣ್ಣಗಾದ ನಂತರ ನಾವು ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಂಬರೋಣ. ನಾ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ರೀ. ಅದಕ್ಕೊಂದು ಸ್ವಲ್ಪ ಶುಂಠಿ ಹಾಕೋತೀನಿ, ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕೋತೀನಿ. ನೀವು ಲಿಂಬೆಹಣ್ಣು ರಸ ಆದರೂ ಹಾಕೋಬೋದು, ಹುಣಸೆ ಹಣ್ಣಾದರೂ ಹಾಕೋಬೋದು. ನಾನು ಹುಣಸೆ ಹಣ್ಣು ಹಾಕೊಳಕತ್ತೀನಿ ನೋಡಿರಿ. ಈಗ ಹುರ್ಕೊಂಡಿದ್ನಲ್ಲ ರೀ, ಇದೊಂದು ಸ್ವಲ್ಪ ತಣ್ಣಗಾಗೈತಿ. ಈಗ ಇದು ಹಾಕ್ಕೊಂಡು ರುಬ್ಕೊಂಬರ್ತೀನಿ ನೋಡಿರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ನೀವು ಅನ್ನಕ್ಕೆ ಉಪ್ಪು ಹಾಕಿಲ್ಲ ಅಂದ್ರೆ ಇಲ್ಲಿ ಜಾಸ್ತಿ ಹಾಕೋರಿ, ಅನ್ನಕ್ಕೆ ಉಪ್ಪು ಹಾಕಿದ್ರೆ ಕಮ್ಮಿ ಹಾಕೋರಿ. ನಾನು ಅನ್ನಕ್ಕೆ ಉಪ್ಪು ಹಾಕಿದ್ದೀನಿ, ಹಾಗಾಗಿ ಇಲ್ಲಿ ಸ್ವಲ್ಪ ಹಾಕ್ಕೊಂಡೇನಿ ನೋಡಿ. ಇದಕ್ಕೆ ಎಷ್ಟು ಬೇಕು ಅಷ್ಟೇ ಹಾಕ್ಕೊಂಡೇನಿ ರೀ. ಈಗ ಇದು ರುಬ್ಕೊಂಬರ್ತೀನಿ ರೀ. ನೀರದೇನು ಹಾಕ್ಬೇಡ್ರಿ, ಹಂಗೆ ರುಬ್ಕೊಡ್ರಿ. ಈ ರೀತಿ ಆಗೈತೆ ನೋಡ್ರಿ. ಈಗ ನಾನು ಹಸಿಮೆಣಸಿಕಾಯಿ ಪುದೀನ ಎಲ್ಲ ಹುರ್ಕೊಂಡಿದ್ನಲ್ರಿ, ಅದೇ ಪಾತ್ರೆಗೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕೋತೀನಿ ನೋಡ್ರಿ. ಇದು ತುಪ್ಪ ಬಿಸಿ ಆಗಲ್ರಿ. ಒಗ್ಗರಣೆಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೋರಿ. ನೀವು ತುಪ್ಪ ಬೇಡಪ್ಪ ಅಂದ್ರೆ ಎಣ್ಣೆ ಹಾಕಿ ಮಾಡ್ಕೋಬೋದ್ರಿ. ಈ ತುಪ್ಪ ಬಿಸಿ ಆಗಲ್ರಿ. ನಾನು 1 ಕಪ್ ಶೇಂಗಾದ ಕಾಳು ತೊಗೊಂಡಿದ್ದೆ, ಅರ್ಧ ರುಬ್ಬಕ್ಕೆ ಹಾಕ್ಕೊಂಡಿನಿ, ಅರ್ಧ ಇಲ್ಲಿ ಹಾಕೊಳಕತ್ತೀನಿ ನೋಡ್ರಿ. ನೀವು ಆಪ್ಷನಲ್ ರೀ. ರುಬ್ಬಕ್ಕೆ ಬೇಡಪ್ಪ ಅನ್ನೋದಾದ್ರೆ ಇಲ್ಲೇ ಹಾಕೋಬೋದು. ರುಬ್ಬಕ್ಕೆ ಹಾಕಿದ್ರೆ ಟೇಸ್ಟ್ ಕೊಡ್ತೈತೆ ಅಂತ ನಾ ರುಬ್ಬಕ್ಕೆ ಹಾಕ್ಕೊಂಡೇನಿ ರೀ. ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೋತೀನಿ ನೋಡ್ರಿ. ಈಗ ಒಂದು ಸ್ವಲ್ಪ ಚಲೋ ಹೊತ್ತಿನಾಗೆ ಹುರ್ಕೋಬೇಕಾಗ್ತದೆ. ನೀವು ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆನೂ ಹಾಕೋಬೋದು ರೀ ಒಗ್ಗರಣೆಗೆ. ನಾ ಕಡಲೆಬೇಳೆ ಉದ್ದಿನಬೇಳೆ ಬಾಯಿಗೆ ಸಿಗ್ತಾವಂತೆ ಬೇಡ ಅಂತ ಸ್ಕಿಪ್ ಮಾಡೀನಿ. ನೀವು ಬೇಕಂದ್ರೆ ಹಾಕೋಬೋದು ರೀ. ಇನ್ನು ಮಸ್ತಾಗಿರ್ತೈತೆ ರೀ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡ್ರೆ. ಈಗ ನೋಡ್ರಿ, ಇವು ಜೀರಿಗೆ ಸಾಸಿವೆ ಎಲ್ಲ ಸಿಡ್ದಾವು, ಶೇಂಗಾದ ಕಾಳು ಹುರಿದಾವು. ಈಗ ಇದಕ್ಕೊಂದು ಸ್ವಲ್ಪ ಕರಿಬೇವು ಹಾಕೋತೀನಿ ನೋಡ್ರಿ. ನೀವು ರುಬ್ಬಕ್ಕೂ ಹಾಕೋಬೋದು, ಇಲ್ಲಿ ಒಗ್ಗರಣೆಗೂ ಹಾಕೋಬೋದು. ನಾ ಬರೀ ಒಗ್ಗರಣೆಗೆ ಮಾತ್ರ ಹಾಕ್ಕೊಂಡಿ ನೋಡಿ, ರುಬ್ಬಕ್ಕೇನು ಹಾಕ್ಕೊಂಡಿಲ್ಲ. ಈಗ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ ನೋಡಿ. ಈಗ ನಾನು ರುಬ್ಕೊಂಬಂದಿದ್ದೆಲ್ರಿ ಮಸಾಲ, ಅದು ಹಾಕ್ಕೋತೀನಿ ನೋಡ್ರಿ. ನಾನು ನೀರು ಹಾಕಿಲ್ಲ, ಹಂಗೆ ರುಬ್ಕೊಂಬಂದಿನಿ. ಇದನ್ನು ಎಲ್ಲ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೋಬೇಕಾಗ್ತದೆ. ಮಿಕ್ಸಿ ಜಾರಿಗೆ ನೀರು ಹಾಕೋತೀನಿ. ಈಗ ನೋಡ್ರಿ, ನಾನು ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡೇನಿ, ಅವು ಹಾಕ್ಕೋತೀನಿ. ನೀವು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಮಾಡ್ಕೋಬೋದ್ರಿ. ಬೆಳ್ಳುಳ್ಳಿ ಸ್ಕಿಪ್ ಮಾಡಿದ್ರೆ ಮುಗೀತು. ನಾ ಬೆಳ್ಳುಳ್ಳಿ ಹಾಕ್ಕೊಂಡೇನಿ, ನೀವು ಬೆಳ್ಳುಳ್ಳಿ ಸ್ಕಿಪ್ ಮಾಡಿದ್ರೆ ಮುಗೀತು ರೀ. ಈ ಒಗ್ಗರಣೆಗೆ ನೀವು ಉಳ್ಳಾಗಡ್ಡಿನೂ ಹಾಕೋಬೋದು. ನಾ ಉಳ್ಳಾಗಡ್ಡಿನ ಹಾಕಿಲ್ಲ, ಒಗ್ಗರಣೆ ಅಷ್ಟೇ ಮಾಡ್ಕೊಂಡೇನಿ ನೋಡಿ.
ಒಂದು ಕಟ್ ಪುದೀನ ಸೊಪ್ಪು ಇತ್ತಂದ್ರೆ ನೀವು ಬೇಗ ಮತ್ತು ಸುಲಭವಾಗಿ ಮಾಡ್ಕೋಬೋದು. ಬೆಳಗಿನ ನಾಷ್ಟಕ್ಕೂ ಆಗುತ್ತೆ, ಮಕ್ಕಳ ಲಂಚ್ ಬಾಕ್ಸಿಗೂ ಆಗುತ್ತೆ. ಈಗ ನೋಡ್ರಿ ಒಗ್ಗರಣೆ ಎಲ್ಲ ಚಲೋ ಹೊತ್ತಿನಾಗ ಮಿಕ್ಸ್ ಮಾಡ್ಕೊಂಡೇನೆ. ಈಗ ಇದಕ್ಕೆ ಅನ್ನ ಹಾಕಿ ಕಲಸಿದ್ರೆ ಇದು ಪುದೀನ ರೈಸ್ ರೆಡಿ ಆಯ್ತು ರೀ. ನಾನು ತುಪ್ಪದಿಂದ ಮಾಡಿದ್ದೀನಿ, ನೀವು ಬೇಕಾದ್ರೆ ಎಣ್ಣೆ ಹಾಕ್ಕೊಂಡು ಮಾಡ್ಕೋಬೋದ್ರಿ. ಈಗ ಇದು ರೆಡಿ ಆಗೈತಿ. ನಾ ಈಗ ಅನ್ನ ಹಾಕಿ ಕಲಿಸ್ಕೊತೀನಿ ನೋಡ್ರಿ. ನಾನು 1 ಕಪ್ ಅನ್ನ ತೊಗೊಂಡಿನ್ರಿ, ಇದು ಹಾಕ್ಕೋತೀನಿ ನೋಡ್ರಿ. ಅನ್ನ ಸ್ವಲ್ಪ ಉದುರಾಗಿ ಮಾಡ್ಕೋಬೇಕಾಗ್ತೈತ್ರಿ. ನಾರ್ಮಲಾಗಿ ನಾವು ಚಿತ್ರಾನ್ನ ಪುಳಿಯೋಗರೆ ಮಾಡಾಗೇನು ಮಾಡ್ಕೋತೀವಲ್ರಿ, ಆ ರೀತಿ ಮಾಡ್ಕೊಂಡ್ರೆ ಸಾಕ್ರಿ. ಇದು ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ. ಅಷ್ಟೇ ಇಷ್ಟೇ ಅಂತೀನಿಲ್ಲ, ನಿಮ್ಗೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನೀವು ಮಾಡ್ಕೊಂಡಿರೋಂಥ ಒಗ್ಗರಣೆಗೆ ಅನ್ನ ಎಷ್ಟು ಹಿಡಿತೈತೆ ನೋಡಿಕೊಂಡು ನೀವು ಹಾಕ್ಕೋಬೇಕಾಗ್ತೈತ್ರಿ. ಒಗ್ಗರಣೆ ಕಡಿಮೆ ರೈಸ್ ಜಾಸ್ತಿ ಆದ್ರೂ ಚಲೋ ಆಗಲ್ರಿ, ಒಗ್ಗರಣೆ ಜಾಸ್ತಿ ಅನ್ನ ಕಮ್ಮಿ ಆದ್ರೂ ಚಲೋ ಆಗಲ್ರಿ. ನೀವು ಕರೆಕ್ಟಾಗಿ ನೋಡ್ಕೊಂಡು ಮಾಡ್ಕೋಬೇಕಾಗ್ತೈತ್ರಿ. ಈಗ ನೋಡ್ರಿ ನಾನು ಮಾಡ್ಕೊಂಡಿರೋ ಅಳತೆಯಲ್ಲಿ 2ರಿಂದ 3 ಜನ ತಿನ್ಬೋದ್ರಿ. ಅಷ್ಟಾಗೈತೆ ನೋಡ್ರಿ. ಈ ರೀತಿ ಎಲ್ಲ ಚಲೋ ಹೊತ್ತಿನ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಬಿಟ್ರೆ ಮುಗೀತು ನೋಡ್ರಿ ರೈಸ್. ನಾನು ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೋತೀನಿ ರೀ. ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ರೆ ಇದು ಬೆಳಗಿನ ನಾಷ್ಟಕ್ಕೆ ಅಥವಾ ಲಂಚ್ ಬಾಕ್ಸಿಗೆ ತುಪ್ಪದಿಂದ ಮಾಡಿರುವಂಥ ಪುದೀನ ರೈಸ್ ರೆಡಿ ಆಯ್ತು ನೋಡ್ರಿ. ದಿನ ಬೆಳಗಿನ ನಾಷ್ಟಕ್ಕೆ ಏನಪ್ಪ ಮಾಡೋದು ಅಂದಾಗ ಈ ರೀತಿ ಬೆಳಗ್ಗೆನೆ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಕಲರ್ಫುಲ್ಲಾಗೂ ಇರ್ತೈತಿ, ಖಾರವಾಗಿ ಇರ್ತೈತಿ ರೀ. ಈಗ ನಾ ಮಾಡ್ಕೊಂಡಿರೋ ರೈಸ್ ಸರ್ವ್ ಮಾಡ್ತೀನಿ ನೋಡ್ರಿ. ನಿಮ್ಮ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತಿರ್ಬೇಕು ಎಷ್ಟು ಉದುರಾಗಿ ಬಂದೈತಿ, ಎಷ್ಟು ಮಸ್ತ್ ಕಲರ್ಫುಲ್ಲಾಗಿ ಬಂದೈತಿ ನೋಡ್ರಿ. ಈಗ ಮಾಡ್ಕೊಂಡಿರೋಂಥ ಪುದೀನ ರೈಸು ಸರ್ವ್ ಮಾಡೀನಿ. ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಪುದೀನ ರೈಸ್ ರೆಡಿ ಆಗೈತ್ರಿ. ನೀವು ಬೆಳಗಿನ ನಾಷ್ಟಕ್ಕಾದ್ರೂ ಮಾಡ್ಕೋಬೋದು, ಮಕ್ಕಳ ಲಂಚ್ ಬಾಕ್ಸಿಗಾದ್ರೂ ಮಾಡ್ಕೋಬೋದು, ಇಲ್ಲ ಸಾಯಂಕಾಲಕ್ಕಾದ್ರೂ ಮಾಡ್ಕೊಡ್ಬೋದು. ಸ್ಕೂಲಿಂದ ಬಂದ ತಕ್ಷಣ ವೈಟ್ ರೈಸ್ ಇತ್ತಂದ್ರೆ ಈ ರೀತಿ ಪುದೀನ ರೈಸ್ ಮಾಡ್ಕೊಟ್ಬಿಡ್ಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ಲಂಚ್ ಬಾಕ್ಸಿಗೆ ಪುದೀನ ರೈಸ್ ಮಾಡೋದನ್ನು. ಈ ಪುದೀನ ರೈಸ್ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.